ಎಲ್ಲರಿಗೂ ನಮಸ್ಕಾರ. ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ಡ್ ಸೀರೀಸ್. ಇದು ನಮ್ಮ 8ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಡ್ಯಾಕ್ಸ್ ಫಂಕ್ಷನ್ಸಲ್ಲಿ ಇಂಟೆಲಿಸೆನ್ಸ್ ಅಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಇಂಟೆಲಿಸೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಂಟೆಲಿಸೆನ್ಸ್ ಅಂದರೆ ಇದು ಒಂದು ಡ್ಯಾಕ್ಸ್ ಬರೀಬೇಕಂದ್ರೆ ನಮ್ಗೆ ಅದೊಂದು ಫೀಚರ್ ಇರುತ್ತೆ. ಅದೇನು ಮಾಡುತ್ತೆ ಅಂತಂದರೆ ನಮಗೆ ಒಂದಷ್ಟು ಸಜೆಷನ್ಗಳನ್ನು ಕೊಡುತ್ತೆ. ನಮಗೆ ಫಂಕ್ಷನ್ ನಾವು ಟೈಪ್ ಮಾಡ್ತಾ ಇದ್ದಂಗೆ ಫಂಕ್ಷನ್ಗಳ ಸಜೆಷನ್ ಕೊಡುತ್ತೆ. ಫಂಕ್ಷನ್ ಕಂಪ್ಲೀಟ್ ಆದಮೇಲೆ ಅಂದರೆ ಫಂಕ್ಷನನ್ನು ನಾವು ಬರೆದಾದ್ಮೇಲೆ ನಮಗೆ ಕೆಲವೊಂದು ಸಜೆಷನ್ಸ್ ಕೊಡುತ್ತೆ. ಯಾವ ಪ್ಯಾರಾಮೀಟರ್ಸ್ ಯೂಸ್ ಮಾಡಬೇಕು, ಆರ್ಗ್ಯುಮೆಂಟ್ಸ್ ಯೂಸ್ ಮಾಡಬೇಕು ಅಂತ. ಇದನ್ನು ನಾನು ನಿಮಗೆ ಪವರ್ ಬಿ ಐಯಲ್ಲೇ ನಿಮಗೆ ಡ್ಯಾಕ್ಸ್ ಫಂಕ್ಷನ್ ಬರೀಬೇಕಾದ್ರೆ ಯಾವ ರೀತಿ ಈ ಇಂಟೆಲಿಸೆನ್ಸ್ ಕಾಣಿಸುತ್ತೆ ಮತ್ತು ಇದರಿಂದ ಉಪಯೋಗಗಳೇನು ಅಂತ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಇದರ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ನಾವು ಫಂಕ್ಷನ್ನ ಕಂಪ್ಲೀಟಾಗಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ನಮಗೆ ಸಜೆಸ್ಟ್ ಮಾಡುತ್ತೆ. ಸಿಂಟೆಕ್ಸ್ ಎರರ್ಗಳನ್ನು ಅವಾಯ್ಡ್ ಮಾಡ್ಬೋದು ಮತ್ತು ನಮ್ಮ ಕೋಡ್ ಅಥವಾ ಫಂಕ್ಷನ್ ಏನು ಬರಿತೀವಿ ಅದು ತುಂಬ ಆಕ್ಯುರೇಸಿ ಮತ್ತು ಕನ್ಸಿಸ್ಟೆನ್ಸಿ ಇರುತ್ತೆ. ಈ ಇಂಟೆಲಿಸೆನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಡ್ಯಾಕ್ಸಲ್ಲಿ? ಒಂದು ಆಟೋ ಕಂಪ್ಲೀಷನ್ ಅಂದರೆ ನಾವೇನೇ ಒಂದು ಫಂಕ್ಷನನ್ನು ಟೈಪ್ ಮಾಡ್ತಿದ್ರೆ ಅದೇ ನಮ್ಗೆ ಸಜೆಸ್ಟ್ ಮಾಡುತ್ತೆ, ಆಟೋ ಕಂಪ್ಲೀಷನ್ ಆಗುತ್ತೆ. ಮತ್ತು ಫಂಕ್ಷನ್ ಡಿಸ್ಕ್ರಿಪ್ಷನ್ಸ್ ಕೂಡ ಅದು ನಮಗೆ ಕೊಡುತ್ತೆ. ಇದನ್ನೆಲ್ಲ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಎರರ್ ಚೆಕಿಂಗ್, ಏನಾದರೂ ಎರರ್ಸ್ ಇತ್ತು ಅಂದರೆ ಅದು ಕೂಡ ನಮಗೆ ಸಜೆಸ್ಟ್ ಮಾಡುತ್ತೆ. ಮತ್ತು ಎಲ್ಲ ಲಿಸ್ಟ್ ಕಾಲಮ್ಸ್ ಮತ್ತು ಮೆಜರ್ಸ್ನ ಲಿಸ್ಟ್ಗಳನ್ನು ನಮಗದು ತೋರಿಸುತ್ತೆ. ಬನ್ನಿ ನಾನು ನಿಮಗೆ ಈ ಇಂಟೆಲಿಸೆನ್ಸ್ ಯಾವ ರೀತಿ ಇರುತ್ತೆ ಮತ್ತು ಈಗಷ್ಟೇ ನಾವು ನೋಡಿದಂಥ ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಇವಾಗ ನಾನು ಇಲ್ಲೇನು ಮಾಡ್ತೀನಿ, ನ್ಯೂ ಕಾಲಮ್ ಅಂತ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲೊಂದು ಫಾರ್ಮುಲಾ ಬಾರ್ ಎನೇಬಲ್ ಆಗುತ್ತೆ. ನೋಡಿ, ಇಲ್ಲಿ ಫಾರ್ಮುಲಾ ಬಾರ್ ಎನೇಬಲ್ ಆಗಿದ ತಕ್ಷಣ ನಾನು ಒಂದು ಕಾಲಮ್ ನೇಮ್ ಟೋಟಲ್ ಸೇಲ್ಸ್ ಅಂತ ಕೊಡ್ತೀನಿ ಈಕ್ವಲ್ಸ್. ಈಗ ನೋಡಿ ನಾನೇನು ಮಾಡ್ತೀನಿ, ಸಮ್ ಅಂತ ಕೊಡ್ತೀನಿ. ನೋಡಿ, ಎಸ್ ಅಂತ ಕೊಟ್ಟಾಗ ನನಗೆ ಇಲ್ಲೊಂದು ವಿಂಡೋ ಬರುತ್ತೆ, ಚಿಕ್ಕ ವಿಂಡೋ. ಇದು ನಮಗೆ ಇಂಟೆಲಿಸೆನ್ಸ್. ಯು ಅಂತ ಕೊಟ್ಟಾಗ ನೋಡಿ ಫಂಕ್ಷನ್ಸ್ ಫಿಲ್ಟರ್ ಆಗ್ತಾ ಹೋಗುತ್ತೆ. ಎಮ್ ಅಂತ ಕೊಟ್ಟರೆ ಈ ಸಮ್ ಯಾವುದಿದೆ ಎಸ್ ಯು ಎಮ್ ಅಂತ ಇರೋ ಎಲ್ಲ ಫಂಕ್ಷನ್ಸ್ಗಳು ಇಲ್ಲಿ ಫಿಲ್ಟರ್ ಆಗುತ್ತೆ. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಮ್ ಎಕ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಟ್ಯಾಬ್ ಯೂಸ್ ಮಾಡಿದ ತಕ್ಷಣ ನೋಡಿ ನನಗೆ ಇಲ್ಲೊಂದು ಚಿಕ್ಕದೊಂದು ವಿಂಡೋ ಬರುತ್ತೆ. ಸಮ್ ಎಕ್ಸ್ ಟೇಬಲ್ ತೊಗೋಬೇಕು, ಎಕ್ಸ್ಪ್ರೆಷನ್ ತೊಗೋಬೇಕು, ಇದು ನಮ್ಮ ಪ್ಯಾರಾಮೀಟರ್ಸ್. ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಕೊಡುತ್ತೆ. ರಿಟರ್ನ್ಸ್ ದಿ ಸಮ್ ಆಫ್ ಎಕ್ಸ್ಪ್ರೆಷನ್ ಇವ್ಯಾಲ್ಯುಯೇಟೆಡ್ ಫಾರ್ ಈಚ್ ರೋ ಇನ್ ದ ಟೇಬಲ್ ಅಂತ. ಸೊ ಈ ರೀತಿ ನಮಗೆ ಎಲ್ಲ ರೀತಿಯಾದ ಸಜೆಷನ್ಸ್ಗಳನ್ನು ಕೊಡುತ್ತೆ. ಇದು ಇಂಟೆಲಿಸೆನ್ಸ್. ರೈಟ್, ಇನ್ನು ಅನೇಕ ಪಾಯಿಂಟ್ಸ್ಗಳಿದೆ, ನಾವು ಅದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಬೆನಿಫಿಟ್ಸ್ ಏನು? ಫಾಸ್ಟರ್ ಡೆವಲಪ್ಮೆಂಟ್. ಈಗಷ್ಟೇ ನೋಡಿದ್ವಿ, ನಾನು ಫಂಕ್ಷನ್ಗಳ ಅಕ್ಷರಗಳನ್ನು ಟೈಪ್ ಮಾಡ್ತಾ ಹೋದಂಗೆ ಅದು ನಮಗೆ ಸಜೆಸ್ಟ್ ಮಾಡುತ್ತೆ. ನಾವು ಕಂಪ್ಲೀಟಾಗಿ ಆ ಫಂಕ್ಷನನ್ನು ಬರೆಯೋ ಅವಶ್ಯಕತೆ ಇರಲ್ಲ, ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ. ಫ್ಯೂವರ್ ಸಿಂಟೆಕ್ಸ್ ಎರರ್ಸ್. ಸೊ ಈ ರೀತಿ ಅದೇ ಸಜೆಸ್ಟ್ ಮಾಡೋದ್ರಿಂದ ನಮಗೆ ಎರರ್ಸ್ ಕೂಡ ಜಾಸ್ತಿ ಬರಲ್ಲ. ಮತ್ತು ಕೋಡ್ ನಾವೇನು ಬರಿತೀವಿ ಅಥವಾ ಫಾರ್ಮುಲಾ ಏನು ಬರಿತೀವಿ, ಎಕ್ಸ್ಪ್ರೆಷನ್ ಏನು ಬರಿತೀವಿ ತುಂಬ ಆಕ್ಯುರೇಟ್ ಆಗಿರುತ್ತೆ. ಮತ್ತು ರೀಡೇಬಿಲಿಟಿ ನಮಗೆ ಸಿಂಪಲ್ ಆಗಿರುತ್ತೆ ಮತ್ತು ಈಸಿಯಾಗಿರುತ್ತೆ. ಯಾಕಂದರೆ ಎಲ್ಲ ಫಂಕ್ಷನ್ಗಳ ಪ್ಯಾರಾಮೀಟರ್ ನಮಗೆ ತಾನೇ ಸಜೆಸ್ಟ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದ ಎರರ್ಸ್ಗಳು ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಎಕ್ಸಾಂಪಲ್ಸ್ ಈಗಷ್ಟೇ ನಾನು ನಿಮ್ಗೆ ತೋರಿಸ್ದೆ, ಬಟ್ ಇಲ್ಲಿ ಇನ್ನೂ ಒಂದಷ್ಟು ಎಕ್ಸಾಂಪಲ್ಸನ್ನು ನೋಡೋಣ. ಸಮ್ ಅಂತ ಟೈಪ್ ಮಾಡಿದ್ದು ನಾನು ತೋರಿಸ್ದೆ, ಡಿಸ್ಕ್ರಿಪ್ಷನ್ಸ್ ಮತ್ತು ಪ್ಯಾರಾಮೀಟರ್ಗಳನ್ನು ತೋರಿಸ್ದೆ, ಆಟೋ ಕಂಪ್ಲೀಷನ್ ಆಫ್ ಕಾಲಮ್ಸ್ ಇದು ಕೂಡ ನಾನು ನಿಮಗೆ ತೋರಿಸ್ದೆ. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಸಮ್ ಬದಲು ಇಫ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಐ ಎಫ್ ಇರೋವಂಥ ಎಲ್ಲ ಫಂಕ್ಷನ್ಗಳು ಇಲ್ಲಿ ಬರುತ್ತೆ. ಟ್ಯಾಬ್ ಅಂತ ಕೊಟ್ಟರೆ ನೋಡಿ ನನಗಿಲ್ಲಿ ಪ್ಯಾರಾಮೀಟರ್ ಬರುತ್ತೆ, ಮತ್ತಿಲ್ಲಿ ನನಗೆ ಆ ಸಜೆಷನ್ ಕೂಡ ಬರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿ ಸೇಲ್ಸ್ ಅಂತ ಕೊಟ್ಟರೆ ಕಾಲಮ್ ನೇಮ್ ವಿತ್ ಟೇಬಲ್ ನೇಮ್ ಕೂಡ ಇಲ್ಲಿ ಕೊಟ್ಬಿಡುತ್ತೆ. ನಾನು ಟ್ಯಾಬ್ ಯೂಸ್ ಮಾಡಬೇಕು, ಎಲ್ಲದೂ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಟ್ರೂ ಇದ್ದರೆ ಏನು ಬರಬೇಕು, ನನಗೆ ಹೈ ಅಂತ ಕೊಡ್ತೀನಿ. ಫಾಲ್ಸ್ ಇದ್ದರೆ ಏನು ಬರಬೇಕು, ಲೋ ಅಂತ ಕೊಡ್ತೀನಿ. ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ನೋಡಿ, ಇದು ಕಂಪ್ಲೀಟ್ ಆಯಿತು. ಇನ್ ಕೇಸ್ ನಾನು ಏನಾದರೂ ಎರರ್ ಮಾಡಿದರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನೊಂದಷ್ಟು ಬೇಕು ಅಂತಲೇ ತಪ್ಪು ಮಾಡಿ ಎಂಟರ್ ಅಂತ ಕೊಡ್ತೀನಿ. ಇಲ್ಲಿ ಎರರ್ ಬಂದರೆ ಆ ಎರರ್ ಮೆಸೇಜ್ ಕೂಡ ನನಗಿಲ್ಲಿ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ದಿ ಎಂಡ್ ಆಫ್ ದ ಇನ್ಪುಟ್ ವಾಸ್ ರೀಚ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ನನಗೇನೋ ಒಂದು ಎರರ್ ಇದೆ, ನನಗೆ ಕರೆಕ್ಟಾಗಿ ಕಂಪ್ಲೀಟ್ ಆಗಿಲ್ಲ ಅಂತ ಒಂದು ಎರರ್ ಮೆಸೇಜ್ ತೋರಿಸುತ್ತೆ. ಈ ರೀತಿ ನಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಏನು ಬೆಸ್ಟ್ ಪ್ರಾಕ್ಟೀಸ್?
ನಮ್ಮ ಇಂಟೆಲಿಜೆನ್ಸನ್ನು ಆದಷ್ಟು ನಾವು ಯೂಸ್ ಮಾಡಬೇಕು. ಇದರಿಂದ ಹೊಸ ಫಂಕ್ಷನ್ಗಳನ್ನು ಈಸಿ ಕಲಿಬೋದು. ಯಾಕೆಂದರೆ ನಾವು ಫಂಕ್ಷನನ್ನು ಟೈಪ್ ಮಾಡಿದಾಗ ಅದರ ಡಿಸ್ಕ್ರಿಪ್ಷನ್ ನಮಗೆ ತಾನೇ ತೋರಿಸುತ್ತೆ. ಮತ್ತು ಈ ಪ್ಯಾರಾಮೀಟರ್ಸನ್ನು ತಾನೇ ಸಜೆಸ್ಟ್ ಮಾಡೋದ್ರಿಂದ ಈ ಫಂಕ್ಷನ್ ಬರೀಬೇಕಾದ್ರೆ ಇಂಟೆಲಿಜೆನ್ಸಲ್ಲಿ ಡಿಸ್ಕ್ರಿಪ್ಷನ್ಸು ಮತ್ತು ಪ್ಯಾರಾಮೀಟರ್ಸ್ ಸಜೆಸ್ಟ್ ಮಾಡೋದ್ರಿಂದ ನಮಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಅಥವಾ ಮಿಸ್ಟೇಕ್ ಇಲ್ಲದೇ ನಾವು ಫಂಕ್ಷನ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೋಬೋದು. ಈ ಒಂದು ಫಂಕ್ಷನ್ ಡಿಸ್ಕ್ರಿಪ್ಷನ್ ನಮಗೆ ತುಂಬ ಅಡ್ವಾಂಟೇಜ್ ಆಗಿರುತ್ತೆ. ಯಾಕೆಂದರೆ ನಮಗೆ ಏನು ಮಾಡಬೇಕು, ಯಾವ ಪ್ಯಾರಾಮೀಟರ್ ಕೊಡಬೇಕು ಮತ್ತು ಏನು ವ್ಯಾಲ್ಯೂ ಕೊಡಬೇಕು ಅಂತ ಸಜೆಷನ್ ಕೊಡೋದ್ರಿಂದ ಇದು ನಮಗೆ ತುಂಬ ಅಡ್ವಾಂಟೇಜು. ಮತ್ತು ಇದನ್ನು ಫೆಮಿಲಿಯರೈಸ್ ಅಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ಳೋದ್ರಿಂದ ನಮಗೆ ಹೆಚ್ಚಿನ ಫಂಕ್ಷನ್ಗಳನ್ನು ಬರೆಯೋದಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಏನು ಕನ್ಕ್ಲೂಷನ್ ಅಂತಂದರೆ ಇಂಟೆಲಿಜೆನ್ಸ್ ಒಂದು ಪವರ್ಫುಲ್ ಟೂಲ್ ಆಗಿರುತ್ತೆ. ಪವರ್ BI ಡ್ಯಾಕ್ಸ್ ಎಡಿಟ್ರಲ್ಲಿ ಇದು ನಮಗೆ ಪ್ರೊಡಕ್ಟಿವಿಟಿ ಮತ್ತು ಆ್ಯಕ್ಯುರಸಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕಲಿಯೋದಕ್ಕೂ ಇದು ನಮಗೆ ತುಂಬ ಅನುಕೂಲ ಮಾಡಿ ಕೊಡುತ್ತೆ. ಡ್ಯಾಕ್ಸ್ ಫಾರ್ಮುಲಾನ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಈಸಿಯಾಗಿ ಮತ್ತು ಫಾಸ್ಟಾಗಿ ಇದನ್ನು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚಿನ ಮಿಸ್ಟೇಕ್ಸ್ ಇಲ್ದೇ, ಎರರ್ಸ್ ಇಲ್ದೇ ಡ್ಯಾಕ್ಸ್ ಫಾರ್ಮುಲಾನ ಬರೆಯೋದಕ್ಕೆ ಅನುಕೂಲ ಮಾಡಿ ಕೊಡುತ್ತೆ. ಸೊ ಇದು ಡ್ಯಾಕ್ಸಲ್ಲಿ ಇಂಟೆಲಿಜೆನ್ಸ್ ಅಂತೇಳಿ. ಅಂದರೆ ಇಂಟೆಲಿಜೆನ್ಸು ಇಷ್ಟು ಉಪಯೋಗಗಳಿವೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಬಂದು ಸಿಂಪಲ್ ಡ್ಯಾಕ್ಸ್ ಫಂಕ್ಷನ್ಸನ್ನು ಕಲ್ತ್ಕೊಳ್ಳೋಣ. ಅಂದರೆ ಅಪ್ಪರ್ ಮತ್ತು ಲೋವರ್ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಕಸ್ಮಾತ್ ಯಾರಿಗಾದರೂ ಡೇಟಾ ಅನಾಲಿಟಿಕ್ಸಲ್ಲಿ ಒಂದು ಒಳ್ಳೆ ಕೆರಿಯರನ್ನು ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ಕಾಲ್ ಮಾಡಿ 9066078793ಕ್ಕೆ ಕಾಲ್ ಮಾಡ್ಬೋದು. ಮತ್ತು ಇಮೇಲ್ ಕೂಡ ಮಾಡ್ಬೋದು enquiry@itsinc.in. ನಮ್ಮ ವೆಬ್ಸೈಟನ್ನು ಕೂಡ ನೀವು ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಬೋದು www.itsinc.in. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಸೋಷಿಯಲ್ ಮೀಡಿಯಾ ಪೋರ್ಟಲ್ಗಳನ್ನು ಕೂಡ ನೀವು ಫಾಲೋ ಮಾಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ ಇದರ ಲಿಂಕ್ಗಳನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕಿರ್ತೀನಿ. ದಯವಿಟ್ಟು ಅದನ್ನು ನೀವು ಲಿಂಕನ್ನು ಓಪನ್ ಮಾಡಿ ದಯವಿಟ್ಟು ಫಾಲೋ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ. ನಿಮ್ಮ ಸಜೆಷನ್ಸ್ ಏನಾದ್ರು ಇದ್ದರೆ, ಸಲಹೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಅವ್ರಿಗೂ ಇಂಥ ಒಂದು ಡ್ಯಾಕ್ಸ್ ಸೀರೀಸನ್ನು ಕಲಿಯೋದಕ್ಕೆ ಅನುಕೂಲ ಮಾಡಿ ಕೊಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ